ನಾವು ಶ್ರೀರಾಮಾಯಣ ದರ್ಶನನ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇವತ್ತವರೆಗೂ ಮಾತಾಡಿದ್ವಿ. ಆದ್ರೆ ಇವತ್ತು ಸ್ವಲ್ಪ ಕನಸಿನ ಲೋಕದಲ್ಲಿ ಓಡಾಡೋಣ ಅನ್ನಿಸ್ತು. ಹಾಗಾಗಿ ಒಂದು ಹೊಸ ಟಾಪಿಕ್ ನ ಹುಡ್ಕೊಂಡ್ ಬಂದಿದೀವಿ. ಇದು ಶ್ರೀರಾಮಾಯಣ ದರ್ಶನದಲ್ಲಿ ಕುವೆಂಪು ಸ್ವಪ್ನದ ಒಂದು ವಿಚಾರವನ್ನ ಇಟ್ಕೊಂಡು ಏನೆಲ್ಲ ಹೇಳಿದ್ದಾರೆ ಅನ್ನೋ ಒಂದು ಪ್ರಯತ್ನ. ಕನಸು ಅಂದ್ರೆ ಏನು ಅಂತ ಯೋಚನೆ ಮಾಡಿದ್ರೆ ಅದು ಭ್ರಮೇನಾ, ಅಥವಾ ನಾವು ಕಾಣುವಂತ ಕನಸಿನಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ಅಡಗಿರುತ್ತಾ, ಅಥವಾ ಮುಂದೆ ಆಗುವಂತಹ ಯಾವುದೋ ಒಂದು ಅನಾಹುತಕ್ಕೆ ಅದು ಎಚ್ಚರಿಕೆಯಾಗಿ ನಮಗೆ ಸಂಕೇತವನ್ನ ಕೊಡುತ್ತಾ, ಹೀಗೆ ನಾನಾ ರೀತಿಯಲ್ಲಿ ಕನಸನ್ನ ನೋಡಬಹುದು. ಹಗಲ್ ಕನಸು ಕಾಣೋರಿಗೂ ಕಡಿಮೆ ಇಲ್ಲ. ಹಾಗಂತ ಕುವೆಂಪು ಅವರು ಹೇಳಿರೋ ರೀತಿನಲ್ಲಿ ನಾವು ಸ್ವಪ್ನವನ್ನ ಅನಲೈಸ್ ಮಾಡ್ತಾ ಹೋದ್ರೆ ಇಡೀ ಶ್ರೀರಾಮಾಯಣ ದರ್ಶನದಲ್ಲಿ ಸಾಕಷ್ಟು ಕಡೆ ಕನಸುಗಳ ವ್ಯಾಖ್ಯಾನ ಬರುತ್ತೆ, ಕನಸುಗಳ ಪ್ರಸ್ತಾಪ ಬರುತ್ತೆ. ಎಚ್ಚರಿಕೆಯಾಗಿಯೂ ಕಾಣುತ್ತೆ, ಆಸೆಯಾಗಿಯೂ ಕಾಣುತ್ತೆ, ಸಿದ್ಧಿಸೋಕೆ ಸಾಧ್ಯವಿಲ್ಲದೆ ಇರೋ ವಿಷಯ ಅಂತಾನೂ ಅನ್ಸುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಸರ್. ಖಂಡಿತ. ಕನಸಿಗೆ ಒಂದು ರೀತಿ ಕುವೆಂಪು ಅವರು ರಾಮಾಯಣದಲ್ಲಿ ವಿಶೇಷವಾದ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದನ್ನ ತೋರಿಸುವ ಪ್ರಯತ್ನ ನಾವಿವತ್ತು ಮಾಡೋಣ. ಅದಕ್ಕೆ ಯಾವ್ಯಾವ ವಿಧವಾದ ಚಿತ್ರಣ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ರೀತಿ ನಿಮ್ಮ ಬಾಯಿಂದಲೇ ಬಂದ್ಬಿಡ್ತೀವಿ. ಆದರೆ ಆ ವಿಶೇಷವಾದ ಉದಾಹರಣೆಗಳ ತಗೊಂಡು ನಾವು ಅದನ್ನು ಪ್ರಸ್ತುತಪಡಿಸಿದಾಗ ಕುವೆಂಪು ಅವರು ಕನಸಿಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ, ಹಾಗೂ ಆ ಮೂಲಕ ಅದನ್ನ ಒಂದು ಉಪಕರಣವಾಗಿ ಹೇಗೆ ಉಪಯೋಗಿಸಿದ್ದಾರೆ ಕತೆ ಹೇಳೋದಕ್ಕೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹೌದು. ವಿಷಯ ಏನಂದ್ರೆ ಎಲ್ಲರೂ ಕನಸನ್ನ ಮಾಯಾವಿ ಅಂತ ಹೇಳಿದ್ರೆ ಇವರು ಒಂದು ದೇವಿ ಸ್ಥಾನವನ್ನೇ ಕೊಟ್ಟಿದ್ದಾರೆ. ಅದೊಂದು ವಿಶೇಷ ಅಂತಾನು. ಇನ್ಫ್ಯಾಕ್ಟ್ ಅದಕ್ಕೋಸ್ಕರ 2-3 ಕಡೆ ಶೀರ್ಷಿಕೆಗಳಲ್ಲೇನೆ ಅವರು ಸ್ವಪ್ನ ಅಂತಲೋ, ಸ್ವಪ್ನ ದೇವಿ ಅಂತಲೋ, ಸ್ವಪ್ನ ಸಿದ್ಧಿ ಅಂತಲೋ, ಈ ರೀತಿ ಸ್ವಪ್ನದ ಮಹತ್ವವನ್ನು ಅವರು ಶೀರ್ಷಿಕೆಯಲ್ಲಿ ಕೂಡ ತೋರಿಸಿದ್ದಾರೆ. ಉದಾಹರಣೆಗೆ ನಾವು ಸ್ವಪ್ನದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬಹುಶಃ ಒಂದು 3 ಅಧ್ಯಾಯಗಳನ್ನ ನಾವು ತಗೊಂಡು ಅವನ್ನ ಲಿಂಕ್ ಮಾಡಕ್ಕೆ ಇವತ್ತು ಪ್ರಯತ್ನ ಪಡೋಣ. ಒಂದು ಸ್ವಪ್ನ ದೇವಿಗೆ ತಪೋಲಕ್ಷ್ಮಿ ಅಂತ. ಇದು ಬರೋದು ಆಕ್ಚುಲಾಗಿ ಯುದ್ಧದ ಸಮಯದಲ್ಲಿ. ಆ ಯುದ್ಧದ ಸಮಯದಲ್ಲಿ ಇಡೀ ಅಧ್ಯಾಯ ಯುದ್ಧದ ಬಗ್ಗೆ. ನಾನು ಅದನ್ನ ಓದ್ತಾ ಇರ್ಬೇಕಾದ್ರೆ ಈ ಶೀರ್ಷಿಕೆ ಯಾಕೆ ಬಂತು ಅಂತ ಹುಡುಕ್ತಾ ಹೋಗ್ತೀನಿ. ಕೊನೆಗೆ ಬರೋದಲ್ಲೆಲ್ಲೋ ಕೆಲವು ಒಂದು 2-3 ಪುಟಗಳಷ್ಟೇನೆ. ಇಡೀ ಅಧ್ಯಾಯ ಯುದ್ಧದ ಬಗ್ಗೆ. ಈ ಸ್ವಪ್ನ ದೇವಿಗೆ ತಪೋಲಕ್ಷ್ಮಿ ಯಾಕೆ ಬಂತಿಲ್ಲಿ ಅಂತ ಅದು ಓದ್ತಾ ಇರ್ಬೇಕಾದ್ರೆ ಅವರು 2 ಪಾತ್ರಗಳ ತರ್ತಾರೆ. ಸ್ವಪ್ನ ದೇವಿ ಅಂತ ಒಂದು, ತಪೋಲಕ್ಷ್ಮಿ ಅಂತ ಒಂದು. ಅವರಿಬ್ಬರ ಮಧ್ಯೆ ನಡೆಯುವ ಸಂವಾದ ಯಾಕೆ ಇಲ್ಲಿದೆ ಅಂತಲೂ ಕೂಡ ನಮ್ಗೆ ಅರ್ಥವಾಗಲ್ಲ. ಆದರೆ ಅದರ ಔಚಿತ್ಯ, ಅದರ ಉದ್ದೇಶ ನಮ್ಗೆ ಅರ್ಥವಾಗೋದು ಮುಂದಿನ ಅಧ್ಯಾಯಕ್ಕೆ ಹೋದಾಗ. ಸೂಕ್ಷ್ಮತೆನ ನಾವು ಗಮನಿಸಲಿಲ್ಲ ಅಂತಂದ್ರೆ ಆ ಸ್ವಪ್ನ ದೇವಿಗೆ ತಪೋಲಕ್ಷ್ಮಿ ಒಂದು ದ್ವೀಪವಾಗಿ ಉಳಿದು ಬಿಡುತ್ತೆ. ಆದರೆ ಮುಂದೆ ನಾವು ಅನಲೆಯ ಮಾತು ಕೇಳ್ತಾ ಇರ್ಬೇಕಾದ್ರೆ ಅದರ ಪ್ರಾಮುಖ್ಯತೆ, ಅದರ ಕೊಂಡಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಹೀಗೆ ಅವರು ಸ್ವಪ್ನವನ್ನ ಕೇವಲ ಒಂದು ಚಾಪ್ಟರ್ಗೋಸ್ಕರ ಅಥವಾ ಒಂದು ಘಟನೆಗೋಸ್ಕರ ಇಟ್ಟಿಲ್ಲ, ಇಡೀ ರಾಮಾಯಣದಲ್ಲಿ ಒಂದು ಹೋಲಿಗೆಯಾಗಿ ಉಪಯೋಗಿಸೋಕ್ಕೂ ಕೂಡ ಉಪಯೋಗಿಸಿದ್ದಾರೆ. ಒಂದು ಅಧ್ಯಾಯದಿಂದ ಇನ್ನೊಂದು ಅಧ್ಯಾಯಕ್ಕೆ ಲಿಂಕ್ ತಂದು ಆ ಅಧ್ಯಾಯವನ್ನ ಮತ್ತೊಂದು ಅಧ್ಯಾಯಕ್ಕೆ ತಗೊಂಡೋಗಿ, ಸ್ವಪ್ನವನ್ನ ಮತ್ತೊಂದು ಅಧ್ಯಾಯಕ್ಕೆ ತಗೊಂಡೋಗಿ ಅಲ್ಲಿ ಮನುಷ್ಯನ ವಿರೂಪಗಳನ್ನ, ಮನುಷ್ಯನ ಒಳ್ಳೆಯ ಗುಣಗಳನ್ನ, ರಾವಣನ ಯೋಚನೆಗಳ ಮೂಲಕ ಹೇಗೆ ತಂದಿದ್ದಾರೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಕಾಣುತ್ತೆ.